ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ ನಾವಿಂದ ಏನ್ ಮಾಡಿದ್ರಿ ಇದ್ ಮಾಡಿದ್ರೆ 4 ಗಂಟೆ ಚರ್ಚೆ ಈಗ ಒಬ್ಬ ಅಧಿಕಾರಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರೋಂಥದ್ದು ಮಾಡಿರೋದು ಅದನ್ನ ಉತ್ತರ ಕೊಡಿ ಅಂತಾನೆ ಹೇಳ್ತಾ ಇರೋದು. ಉತ್ತರ ಕೊಡಿ, ಸರಿಯಾಗಿ ಉತ್ತರ ಕೊಡಿ. ಈಗ ಬಿಲ್ ಅನ್ನು ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನು ಹಾಕ್ತಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ. ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹಾಕಿದ್ದಾರೆ. ಇದನ್ನ ಕಿತ್ತಾಕ್ಬಿಡ್ತಾರ. ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ ಅವ್ರು ಯಾರು ಈಗ ಏನ್ ಅಧಿಕಾರ ಇದೆ ತೆಗಿ ಅಂತ ಆದೇಶ ಹೊರಡಿಸಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ? ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಾದ್ರೆ ಪ್ರಸ್ತಾವನೆ ಮಾಡಿಕೊಡಿ, ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರಿಂದ ಚರ್ಚೆ ಮಾಡುವ. ಆಯ್ತು, ನಾಳೆ ನೋಡುವ. ಚೇಂಜ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಆಯ್ತು, ನಾಳೆ ಸರ್ಕಾರ ಉತ್ತರ ಕೊಡ್ತಾರೆ, ಸರ್ಕಾರ ಉತ್ತರ ಮಾತ್ರ ನೋಡ್ತದೆ. ಈಗ ಬಿಲ್ ಅಂತ ವಿಧೇಯಕ ಈ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಬೇಕಾದ ಕಡೆ ಹೋಗ್ಬೋದು, ಬೇಕಾದ್ ಮಾಡ್ಬೋದು. ಆಯ್ತು, ನಾನು ಉತ್ತರ ಕೊಡ್ತೇನೆ. ಅಧಿಕಾರಿಗಳ ಮೇಲೆ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೊತ್ತಿಲ್ಲ, ಇವ್ರು ಅವ್ರಿಗೆ ಸಮರ್ಥಿಸ್ಲಿಕ್ಕೆ ಹೋಗ್ತಾರೆ. ನಾವು ಕೊಡ್ತೇವೆ. ಅದ್ರ ಮೇಲೆ ಏನಾದ್ರೂ ಅವರಿಗೆ ಅಡ್ಡಿ ಆತಂಕ ಇದ್ರೆ ಆಮೇಲೆ ಚರ್ಚೆ ಮಾಡಿ. ಇವತ್ತು ಹೇಳಿದ್ರೆ ಸಾಕಾಗ್ತಿತ್ತು. ಮಾಡ್ಲಿ ಅದನ್ನೇ ಹೇಳಿದ್ದು. ನೀವು ಕೇಳಿಸಿಲ್ಲ ಅಂತ ನಾವೇ ಯಾಕೆ ಹೇಳಿಲ್ಲ. ನೀವು ತೆಗೆದು ಈ ಚಿತ್ರನ ಸತ್ಯನ ಅಲ್ಲಿ ಏನಿದೆ ಸಮಯ ಬೇಕು. ಅಧ್ಯಕ್ಷರೇ, ಬಹುಶಃ ಕೆಲವರಿಗೆ ಕೇಳಿಸಿಲ್ಲ. ನಾನು ಫಸ್ಟ್ ಉತ್ತರ ಕೊಟ್ಟಿದ್ದು ಕೂಡ ವಾಸ್ತವದ ಉತ್ತರವನ್ನ ಸರ್ಕಾರ ಕೊಡುತ್ತೆ ಅಂತಾನೆ ಹೇಳಿ, ಉಳಿದಿದ್ದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಹೇಳಲಿಕ್ಕಿದೆ, ಅದು ಬೇಡ ಅಂತ ನಾನು ಹೇಳಿದ್ದು ಅಷ್ಟೇ. ಪ್ರತಿಪಕ್ಷ ನಾಯಕರೇ, ನಾನು ಹೇಳಿದ್ದು ಪ್ರತಿಪಕ್ಷ ನಾಯಕರೇ